व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। नारायणाय परिपूर्णगुणार्णवाय विश्वोदय स्थितिलयो नियतिप्रदाय ज्ञानप्रदाय विबुधासुरसौख्यदुःख सत्कारणाय वितताय नमो नमस्ते। श्रीगुरुभ्यो नमः। हरिः ओम्। ಶ್ರೀಕೃಷ್ಣ ಪರಮಾತ್ಮ ನರಕಾಸುರನ ಸಂಹಾರವನ್ನು ಮಾಡಿ ಭಗದತ್ತನಿಗೆ ಪಟ್ಟಾಭಿಷೇಕವನ್ನು ಮಾಡಿ ಅಲ್ಲಿದ್ದಂತಹ 6,004 ದಂತ ಚತುರ್ದಂತ 4 ದಂತ ಇರುವಂತಹ ಅದ್ಭುತವಾದಂತಹ ಆನೆಗಳನ್ನ, ಅನೇಕ ಮುತ್ತು ರತ್ನ ಚಿನ್ನದ ರಾಶಿಗಳನ್ನ ತಾನು ರಾಕ್ಷಸರ ಮೂಲಕ ಆ ದ್ವಾರಕಾಪಟ್ಟಣಕ್ಕೆ ಕಳುಹಿಸಿಕೊಟ್ಟ ಅಂತ ಒಟ್ಟು ಇಷ್ಟು ವಿಚಾರ ಇತ್ತು. ಇಂದು 112ನೇ ಶ್ಲೋಕದಿಂದಾಗಿ ಪ್ರಾರಂಭ. ತತ್ರಾಪಶ್ಯತ್ ಕನ್ಯಕಾ ಭೂಮಿಪಾನಾಂ ಭೌಮಾನೀತಾಃ ಸಮರೇ ತಾನ್ವಿಜಿತ್ಯ ದ್ವೆಷ್ಟೌ ಸಹಸ್ರಾಣಿ ಶತಂ ಚ ರೂಪ ಶೀಲೋದಾರಾಃ ಅಕ್ಷತಾಃ ಸದ್ವ್ರತಸ್ಥಾಃ. ಪದಚ್ಛೇದ. ತತ್ರ ಅಪಶ್ಯತ್ ಕನ್ಯಕಾಃ ಭೂಮಿಪಾನಾಂ ಭೌಮಾನೀತಾಃ ಸಮರೆ ತಾನ್ ವಿಜಿತ್ಯ ದ್ವೆಷ್ಟೌ ಸಹಸ್ರಾಣಿ ಶತಂ ಚ ರೂಪಶೀಲೋದಾರಾಃ ಅಕ್ಷತಾಃ ಸದ್ವ್ರತಸ್ಥಾಃ. ಪರಮಾತ್ಮ ಅಲ್ಲಿ ಕನ್ಯೆಯರನ್ನ ಕಂಡ. ಯಾರ ಕನ್ಯೆಯರು? ಭೂಮಿಪಾನಾಂ ಸಮರೇ ವಿಜಿತ್ಯ, ಭೂಮಿಪರ ಕನ್ಯೆಗಳು ಅರ್ಥಾತ್ ರಾಜಕುಮಾರಿಯರು. ಅವರನ್ನ ಈ ನರಕಾಸುರ ಯುದ್ಧ ಮಾಡಿ ರಾಜರನ್ನ ಸೋಲಿಸಿ ಅವರ ಮಕ್ಕಳನ್ನ ರಾಜಕುಮಾರಿಯರನ್ನು ಕರೆದುಕೊಂಡು ಬಂದಿದ್ದ, ಬಂಧನ ಮಾಡಿ ಇಟ್ಟಿದ್ದ. ಅವರೆಷ್ಟು ಜನ ಇದ್ರು ಅಂತಂದ್ರೆ ದ್ವೆಷ್ಟೌ ಸಹಸ್ರಾಣಿ ಶತಂಚ, ದ್ವಿ ಅಷ್ಟ 8 ರ 2 16,000 ಪ್ಲಸ್ ಶತಂಚ 100, ಒಟ್ಟು 16,100 ಜನ ಕನ್ಯೆಯರು ಅಲ್ಲಿದ್ದರು, ರಾಜಕುಮಾರಿಯರು. ಅವರನ್ನ ಪರಮಾತ್ಮ ಕಂಡ. ಅವ್ರು ಹೇಗಿದ್ರು? ರೂಪಶೀಲ ಉದಾರಾಹ, ಉತ್ತಮವಾದಂತಹ ರೂಪ, ಅಷ್ಟೇ ಸಭ್ಯವಾದಂತಹ ಶೀಲ ನಡವಳಿಕೆ. ರೂಪವೂ ಸುಂದರವಾದಂತಹ ರೂಪ, ಉತ್ತಮವಾದಂತಹ ನಡವಳಿಕೆ, ಮತ್ತು ಅಕ್ಷತಾಹ, ವ್ಯಾಖ್ಯಾನಕಾರರು ಹೇಳುವಂತೆ ಅದೃಷ್ಟ ರಜಸಹ, ಅರ್ಥಾತ್ ಇನ್ನು ಋತುಮತಿಯರು ಆಗಿರ್ಲಿಲ್ಲ. ಮತ್ತು ಸದ್ವ್ರತಸ್ಥಾಹ, ಉತ್ತಮವಾದಂತಹ ವ್ರತವನ್ನು ಮಾಡುವಂತಹ ಧಾರ್ಮಿಕರಾದಂತಹ ಹೆಣ್ಣು ಮಕ್ಕಳು ಪಾಪ. ಅಂತಹ ರೂಪ, ಶೀಲ, ಸದ್ವ್ರತಸ್ಥರು, ಕನ್ಯೆಯರಾದಂತಹ ಆ ಒಂದು ರಾಜಕುಮಾರಿಯರನ್ನ, 16,100 ಜನ ರಾಜಕುಮಾರಿಯರನ್ನ, ಬೇರೆ ಬೇರೆ ದೇಶ ರಾಜಕುಮಾರಿಯರು ಅವರೆಲ್ಲ. ಅಂತಹ ಅವರ ತಂದೆಯಂದಿರನ್ನ ಈ ನರಕಾಸುರ ಯುದ್ಧದಲ್ಲಿ ಸೋಲಿಸಿ ಅವರನ್ನ ಅಪಹಾರ ಮಾಡಿ ತಂದಿದ್ದ. ಅಂತಹ ಉತ್ತಮರಾದಂತಹ ಕನ್ಯೆಯರನ್ನ ಪರಮಾತ್ಮ ಅಲ್ಲಿ ಕಂಡ. ಮುಂದೆ ಕಾಶ್ಚಿತ್ ತತ್ರಾಸನ್
ದೇವಗಂಧರ್ವ ಕನ್ಯಾ ತಾಸಾಂ ಪ್ರಧಾನ ತ್ವಷ್ಟೃಪುತ್ರೀ ಕಶೇರುಹು. ಪುತ್ರಾಹ ಅಗ್ನೇಃ ಪೂರ್ವಮಾಸಂಶ್ಚ ತೇಥ ಸ್ತ್ರೀತ್ವಪ್ರಾಪ್ತ್ಯೈ ಚಕ್ರುರುಗ್ರಂ ತಪಶ್ಚ. ಪದಚ್ಛೇದ. ಕಾಶ್ಚಿತ್ ತತ್ರ ಆಸನ್ ದೇವಗಂಧರ್ವ ಕನ್ಯಾಃ ತಾಸಾಂ ಪ್ರಧಾನ ತ್ವಷ್ಟೃಪುತ್ರಿ ಕಶೇರುಹು. ಪುತ್ರಾಃ ಅಗ್ನೇಃ ಪೂರ್ವಂ ಆಸನ್ ಚ ತೇ ಅಥ ಸ್ತ್ರೀತ್ವಪ್ರಾಪ್ತಿ ಚಕ್ರುಹು ಉಗ್ರಂ ತಪಃ ಚ. ಅವರೆಲ್ಲ ಎಂಥವರು? ಕೆಲವರು ದೇವ ಗಂಧರ್ವ ಕನ್ಯಾ, ಕೆಲವರು ದೇವಕನ್ಯೆಯರು ಅಂತೆ, ಇನ್ನು ಕೆಲವರು ಗಂಧರ್ವರ ಕನ್ಯೆಯರು. ನೋಡಿ, ನರಕಾಸುರನ ಪ್ರಭಾವ ಯಾವ ರೀತಿ ಇತ್ತು. ಯಾವುದೋ ಸಾಮಾನ್ಯ ಭೂಮಿ ಮೇಲೆ ಇದ್ದಂತಹ ರಾಜರುಗಳ ಮಕ್ಕಳನ್ನು ಮಾತ್ರ ಕರ್ಕೊಂಡ್ ಬಂದಿದ್ದಲ್ಲ, ದೇವತೆಗಳ ಕುಮಾರಿಯರನ್ನ, ಗಂಧರ್ವರ ಕುಮಾರಿಯರನ್ನ, ಕನ್ಯೆಯರನ್ನು ಕೂಡ ಅವನು ಅಪಹಾರ ಮಾಡಿಕೊಂಡು ಬಂದಿದ್ದ. ಅವರಲ್ಲಿ ಪ್ರಧಾನ ಯಾರು ಅಂತಂದ್ರೆ ತಾಸಾಂ ಪ್ರಧಾನ ತ್ವಷ್ಟೃಪುತ್ರಿ ಕಶೇರುಹು. ತ್ವಷ್ಟೃ ಪ್ರಜಾಪತಿ, ದೇವತೆಗಳದು ಸಾಮಾನ್ಯ ದೇವತೆಗಳಲ್ಲ, ಪ್ರಜಾಪತಿಯ ಮಗಳನ್ನೇ ಅಪಹಾರ ಮಾಡಿಕೊಂಡು ಬಂದ್ಬಿಟ್ಟಿದ್ದ ಈ ನರಕಾಸುರ. ಹೀಗೆ ಇದಕ್ಕೆಲ್ಲ ಕಾರಣ ಏನು? ಬ್ರಹ್ಮದೇವರು ಕೊಟ್ಟಂತಹ ವರ. ಹೀಗೆ ತಾಸಾಂ ಪ್ರಧಾನ ತ್ವಷ್ಟೃಪುತ್ರಿ ಕಶೇರುಹು, ತ್ವಷ್ಟೃ ಪ್ರಜಾಪತಿಯ ಮಗಳಾದಂತಹ ಕಶೇರು ಅಂತ ಅವಳ ಹೆಸರು, ಅವಳು ಪ್ರಧಾನಳಾದಂಥವಳು ಅಂತ. ಇವರೆಲ್ಲ ಮೂಲತಃ ಯಾರು? 16,100 ಜನ. ಯಾರು ಇವರು ಅಂತಂದ್ರೆ ಅದಕ್ಕೆ ಆಚಾರ್ಯ ಹೇಳ್ತಾ ಇದ್ದಾರೆ, ಪೂರ್ವಂ ಅಗ್ನೇಹೇ ಪುತ್ರಾಹ ಆಸನ್. ವಾಸ್ತವಿಕವಾಗಿ ಇವರು ಸ್ತ್ರೀಯರೇ ಅಲ್ಲ, ವಾಸ್ತವಿಕ ಮೂಲತಃ ಇವರೆಲ್ಲರೂ ಕೂಡ ಅಗ್ನಿಯ ಪುತ್ರರು ಅಂತೆ. ಕೂರ್ಮ ಪುರಾಣದಲ್ಲಿ ಹೇಳುವಂತೆ ಅಗ್ನಿಪುತ್ರಾಹ ಮಹಾತ್ಮಾನಃ ತಪಸಾ ಸ್ತ್ರೀತ್ವಮಾಪಿರೆ ಅಂತ. ಇವರೆಲ್ಲರೂ ಕೂಡ ಅಗ್ನಿಯ ಮಕ್ಕಳು. ಇವರೇನ್ ಮಾಡಿದ್ರು? ಉಗ್ರಂ ತಪಃ ಚಕ್ರುಹು, ಉಗ್ರವಾದಂತಹ ತಪಸ್ಸನ್ನ ಮಾಡಿದ್ರು ಅಂತೆ. ಯಾಕೆ ಮಾಡಿದ್ರು ಅಂತಂದ್ರೆ ಸ್ತ್ರೀತ್ವ ಪ್ರಾಪ್ತಿ, ತಾವು ಸ್ತ್ರೀಯರಾಗಬೇಕು ಅಂತ. ಹೀಗೆ ಅಗ್ನಿಯ 16,100 ಜನ ಮಕ್ಕಳು ತಾವು ಸ್ತ್ರೀಯರಾಗಬೇಕು ಅಂತ ಏನ್ ಮಾಡ್ತಾ ಇದ್ದಾರೆ? ತಪಸ್ಸನ್ನು ಮಾಡಿ ಗಂಡಸಾದಂತಹ ತಾವು ಸ್ತ್ರೀಯರಾಗಬೇಕು ಎನ್ನುವಂತಹ ವರವನ್ನ ಪಡೆದುಕೊಳ್ತಾ ಇದ್ದಾರೆ. ನಮಗೆ ಮಹಾಭಾರತದ ತಾತರ್ಣಯದ 11ನೇ ಅಧ್ಯಾಯದಲ್ಲಿ ಬರುತ್ತೆ. ಅಲ್ಲಿ ಶಿಖಂಡಿಯ ಕಥೆಯನ್ನು ಹೇಳ್ತಾ ಇದ್ದಾರೆ, ಶಿಖಂಡಿನಿಯ ಕತೆ. ಅಲ್ಲಿ ಆಚಾರ್ಯರು ಕೊಟ್ಟಂತಹ ಒಂದು ಪ್ರಧಾನವಾದಂತಹ ನಿರ್ಣಯ, ಪುಂಸ್ತ್ವಾಂ ಸ್ತ್ರೀತ್ವಂ ಭವೇತ್ ಕ್ವಾಪಿ ತಥಾಪ್ಯಂತೆ ಪುಮಾನ್ ಭವೇತ್, ಸ್ತ್ರೀಣಾಂ ನೈವೈ ಪುಂಸ್ತ್ವಂ ಸ್ಯಾತ್ ಬಲವತ್ ಕಾರಣೇರಪಿ ಅಂತ ಆಚಾರ್ಯರು ಕೊಟ್ಟಂತಹ ನಿರ್ಣಯ. ಪುಂಸ್ತ್ವಾಂ ಸ್ತ್ರೀತ್ವಂ, ಪುರುಷರಿಗೆ ಸ್ತ್ರೀ ಜನ್ಮ ಬರಬಹುದು. ಹೇಗೆ? ಕ್ವಾಪಿ, ಏನೋ ಒಂದು ಕಾರಣದಿಂದಾಗಿ, ಶಾಪದಿಂದಾಗಿ, ವರದಿಂದಾಗಿ ಬರಬಹುದು, ಆದರೆ ಅದು ಪರ್ಮನೆಂಟ್ ಅಲ್ಲ. ತಥಾಪಿ ಅಂತೆ ಪುಮಾನ್ ಭವೇತ್, ಅವರೆಲ್ಲರೂ ಕೂಡ ಕೊನೆಗೆ ಪುರುಷರಾಗಿಯೇ ಬದಲಾಗ್ತಾರೆ. ಅಗ್ನಿಪುತ್ರರು ಪುರುಷರು, ತಪಸ್ಸನ್ನು ಮಾಡಿ ವರವನ್ನು ಪಡೆದುಕೊಂಡು ಸ್ತ್ರೀಯರಾಗಿದ್ದಾರೆ, ಮತ್ತೆ ಕೊನೆಗೆ ಪುರುಷ ಇದರಿಂದಲೇ ಅವರ ನಾಶ ಆಗುತ್ತೆ. ಆದರೆ ಸ್ತ್ರೀಯರಿಗೆ ಮಾತ್ರ
ನೈವಹಿ ಪುಂಸ್ತ್ವಂ ಸ್ಯಾತ್ ಬಲವತ್ ಕಾರಣೇರಪಿ. ಎಂತಹ ಬಲವತ್ತರವಾದಂತಹ ಕಾರಣ ಇದ್ದರೂ ಕೂಡ ಸ್ತ್ರೀಯರಿಗೆ ಪುರುಷತ್ವ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಆಚಾರ್ಯರು ಕೊಟ್ಟಂತಹ ನಿರ್ಣಯ. ಹೀಗೆ ಪುರುಷರಾದಂತಹ ಇವರು ಸ್ತ್ರೀಯರಾಗಿ ಅವತಾರ ಮಾಡ್ತಾ ಇದ್ದಾರೆ. ಹೀಗೆ ತಪಸ್ಸನ್ನು ಮಾಡಿ ಅವರು ಸ್ತ್ರೀಯರಾದರು. ಮುಂದೆ ಭಾರ್ಯಾತ್ವಾರ್ಥೆ ವಾಸುದೇವಸ್ಯ ಯೋಷಿತ್ ತನುಂ ತಾಸಾಂ ಇಚ್ಛತೀನಾಂ ಸಮೀರಃ ಅದಾದ್ವರಂ ತಪಸಾರಾಧಿತಃ ಸಹ ಸ್ತ್ರೀಭೂತಾಸ್ತೆ ಬದರೀಂ ಸಂಪ್ರಜಗ್ಮುಹು. ಪದಚ್ಛೇದ ಭಾರ್ಯಾತ್ವಾರ್ಥೆ ವಾಸುದೇವಸ್ಯ ಯೋಷಿತ್ತನುಂ ತಾಸಾಂ ಇಚ್ಛತೀನಾಂ ಸಮೀರಃ ಅದಾತ್ ವರಂ ತಪಸಾ ಆರಾಧಿತಃ ಸಹ ಸ್ತ್ರೀಭೂತಾಃ ತೇ ಬದರೀಂ ಸಂಪ್ರಜಗ್ಮುಹು. ಸರಿ, ಪುರುಷರು ಸ್ತ್ರೀ ಶರೀರವನ್ನು ಯಾಕೆ ಬೇಕು ಅಂತ ಬಯಸಿದ್ದರು? ಅದಕ್ಕೊಂದು ನಿಮಿತ್ತ ಬೇಕಲ್ಲ. ಅಂದ್ರೆ ಅದಕ್ಕೆ ಆಚಾರ್ಯ ಹೇಳ್ತಾ ಇದ್ದಾರೆ, ವಾಸುದೇವಸ್ಯ ಭಾರ್ಯಾತ್ವಾರ್ಥೆ. ನೋಡಿ ಎಂತಹ ವಿಚಿತ್ರ ಆಸೆ. ತಾವು ಸ್ವಯಂ ಗಂಡಸರಾಗಿದ್ದುಕೊಂಡು ನಾವು ಪರಮಾತ್ಮನ ಪತ್ನಿಯರಾಗಬೇಕು ಅಂತ ಅವರಿಗೆ ಆಸೆ ಅಂತೆ. ಪರಮಾತ್ಮನ ಪತ್ನಿಯರಾಗಬೇಕೆನ್ನುವಂತಹ ಆಸೆಯಿಂದಾಗಿ ಅವರಿಗೆ ಪತ್ನಿಯರಾಗಬೇಕು, ಅವಶ್ಯವಾಗಿ ಸ್ತ್ರೀ ದೇಹ ಬೇಕು. ಅದಕ್ಕೋಸ್ಕರ ಅವರೇನ್ ಮಾಡಿದ್ರು, ಯೋಷಿತ್ತನು. ಯೋಷಿತ್ ಅಂದ್ರೆ ಸ್ತ್ರೀ, ತನು ಅಂದ್ರೆ ಶರೀರ, ಸ್ತ್ರೀಯರ ಶರೀರವನ್ನ ಬಯಸಿದ್ರು. ಯಾಕೆ ಬಯಸಿದ್ರು? ಪರಮಾತ್ಮನ ಹೆಂಡತಿಯರಾಗಬೇಕೆನ್ನುವಂತಹ ಹಿನ್ನೆಲೆಯಲ್ಲಿ ಅವರು ಸ್ತ್ರೀ ಶರೀರವನ್ನು ಬಯಸಿ ವಾಯುದೇವರನ್ನು ಕುರಿತು ತಪಸ್ಸನ್ನು ಮಾಡಿದರು ಅಂತೆ. ನಾವು ಇಲ್ಲಿ ತನಕ ಇಷ್ಟು ಪಾಠ ಕೇಳಿದ್ದೇವೆ. ಇಲ್ಲಿಯೂ ಕೂಡ ತಾಮಸರು ವಾಯುದೇವರನ್ನು ಪರಮಾತ್ಮನನ್ನು ಕುರಿತು ತಪಸ್ಸು ಮಾಡಿದಂತೂ ಬರೋದಿಲ್ಲ. ಅವರನ್ನು ತಪಸ್ಸು ಮಾಡೋದೇ ಸಾತ್ವಿಕರು. ವಾಯುದೇವರ ಉಪಾಸನೆ ಅಂದ್ರೆ ಅದು ಪರಮ ಸಾತ್ವಿಕರೇ ಮಾಡ್ಲಿಕ್ಕೆ ಸಾಧ್ಯ, ಉಳಿದವರೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಈ ಉಳಿದ ದುಷ್ಟರೆಲ್ಲ ರುದ್ರನನ್ನು ಬ್ರಹ್ಮದೇವರಿಗೂ ತಪಸ್ಸನ್ನು ಮಾಡ್ತಾರೆ. ಹಿಂದೆ ನಾವು ನೋಡಿದ್ವಿ, ನರಕಾಸುರವಾಗಲಿ ಅಥವಾ ಅವನ ಮಂತ್ರಿಗಳಾಗಲಿ, ಹೀಗೆ ಹಿಂದೆ ಅನೇಕ ಜನ ಎಲ್ಲ ದುಷ್ಟರು ಕೂಡ ರುದ್ರದೇವರನ್ನ ಬ್ರಹ್ಮದೇವರನ್ನು ಕುರಿತು ತಪಸ್ಸನ್ನು ಮಾಡ್ತಾ ಇದ್ರು. ಅದರಿಂದಾಗಿ ಅವಧ್ಯತ್ವ ಅಜೇಯತ್ವ ಅದು ಇದು ವರವನ್ನು ಪಡೆದುಕೊಳ್ತಾ ಇದ್ರು. ಆದರೆ ಇವರೆಲ್ಲ ದೇವತೆಗಳು, ಅಗ್ನಿಯ ಪುತ್ರರು. ಅವರೇನ್ ಮಾಡಿದ್ರು, ವಾಯುದೇವರನ್ನು ವಿಶೇಷವಾಗಿ ತಪಸ್ಸಿನಿಂದಾಗಿ ಆರಾಧನೆಯನ್ನ ಮಾಡಿ ಅವರಿಂದಾಗಿ ವರಂ ಅದಾತ್ ವರವನ್ನು ಕೊಟ್ರು. ವಾಯುದೇವರು ವರವನ್ನು ಕೊಟ್ರು, ನಿಮಗೆ ಅವಶ್ಯವಾಗಿ ಸ್ತ್ರೀ ಜನ್ಮ ಬರುತ್ತೆ, ಅದರಲ್ಲಿ ನೀವು ವಾಸುದೇವಸ್ಯ ಭಾರ್ಯ, ಪರಮಾತ್ಮನ ಹೆಂಡತಿಯರಾಗ್ತೀರಾ ಅಂತ ಹೀಗೆ ವರವನ್ನು ನೀಡಿದ್ರು. ಸ್ತ್ರೀಭೂತ, ಅವರು ಸ್ತ್ರೀಯರು ಆದರು. ಸ್ತ್ರೀಯರಾದ ಮೇಲೆ ಅವರೇ ಮಾಡಿದ್ರು, ಬದರೀಂ ಸಂಪ್ರಜಗ್ಮು, ಬದರಿ ಕ್ಷೇತ್ರಕ್ಕೆ ಹೋದ್ರು ಅಂತೆ. ಹೀಗೆ 16,100 ಜನ ಅಗ್ನಿಪುತ್ರರು ವಾಯುದೇವರನ್ನು ಕುರಿತ ತಪಸ್ಸನ್ನು ಮಾಡಿ ನಾವು ವಾಸುದೇವರ ಹೆಂಡತಿಯರಾಗಬೇಕು ಅಂತ ವರವನ್ನು ಪಡೆದುಕೊಂಡು ಸ್ತ್ರೀ ಶರೀರವನ್ನು ಪಡೆದುಕೊಂಡು ಅನಂತರ ಬದರಿ ಕ್ಷೇತ್ರಕ್ಕೆ ಪ್ರಯಾಣವನ್ನ ಮಾಡಿದರು. ಮುಂದೆ
ನಾರಾಯಣಂ ತತ್ರ ಶುಶ್ರೂಷಮಾಣಾಃ ಪ್ರಾಪ್ಯಾಪ್ಸರತ್ವಂ ರಾಜಕುಲೇಷು ಜಾತಾಃ. ಕಾಶ್ಚಿತ್ ಸ್ವರ್ಗೆ ತಾ ನಿಶಾಮ್ಯೈವ ಕೃಷ್ಣಂ ವೌರುಃ ಪತಿಂ ಸರ್ವಗುಣಾಭಿರಾಮಂ. ಪದಚ್ಛೇದ. ನಾರಾಯಣಂ ತತ್ರ ಶುಶ್ರೂಷಮಾಣಾಃ ಪ್ರಾಪ್ಯ ಅಪ್ಸರಸ್ತ್ವಂ ರಾಜಕುಲೇಷು ಜಾತಾಃ ಕಾಶ್ಚಿತ್ ಸ್ವರ್ಗೆ ತಾಃ ನಿಶಾಮ್ಯ ನಿಶಾಮ್ಯ ಏವ ಕೃಷ್ಣಂ ವೌರುಃ ಪತಿಂ ಸರ್ವಗುಣಾಭಿರಾಮಂ. ಬದರಿಗೆ ಹೋದ್ರು. ಬದರಿಗೆ ಹೋಗಿ ಅಲ್ಲಿ ನಾರಾಯಣಂ ಶುಶ್ರೂಷಮಾಣಃ ಬದರಿ ನಾರಾಯಣನನ್ನ ವಿಶೇಷವಾಗಿ ಸೇವೆ ಮಾಡಿದರು. ಕೆಲವು ವ್ಯಾಖ್ಯಾನಕಾರರು ವೇದವ್ಯಾಸ ದೇವರನ್ನ ಸೇವೆ ಮಾಡಿದ್ರು ಅಂತ ಹೇಳ್ತಾರೆ. ಒಟ್ಟಿನಲ್ಲಿ ಪರಮಾತ್ಮನ ಸೇವೆಯನ್ನ ಮಾಡಿದರು. ಹೀಗೆ ಬದರಿ ನಾರಾಯಣನ ಸೇವೆಯನ್ನ ಶುಶ್ರೂಷಮಾಣಃ ಸೇವೆ ಮಾಡಿ ಮುಂದೆ ಅಪ್ಸರಸ್ತ್ವಂ ಪ್ರಾಪ್ಯ ಕೆಲವು ಸ್ತ್ರೀಯರು ಏನ್ ಮಾಡಿದ್ರು ಅಪ್ಸರೆಯರಾಗಿ ಹುಟ್ಟುತ್ತಾರೆ. ಇನ್ನು ಕೆಲವರು ರಾಜಕುಲೇಶು ಜಾತಾಹ ರಾಜರ ಮಕ್ಕಳಾಗಿ ಹುಟ್ಟುತ್ತಾರೆ. ಇನ್ನು ಕೆಲವರು ಸ್ವರ್ಗದಲ್ಲಿ ಹುಟ್ಟುತ್ತಾರೆ ಅಂತ. ಇದನ್ನೇ ಆಚಾರ್ಯರು ಹಿಂದಿನ ಶ್ಲೋಕದಲ್ಲಿ ಹೇಳಿದ್ದು. ಆ ಸ್ತ್ರೀಯರಲ್ಲಿ ಕೆಲವರು ಏನಾಗಿದ್ರು ದೇವ ಗಂಧರ್ವ ಕನ್ಯಾಹ, ಕೆಲವರು ದೇವತೆಗಳ ಕನ್ಯರಾಗಿದ್ದರು. ಇನ್ನು ಕೆಲವರು ಗಂಧರ್ವ ಕನ್ಯರಾಗಿದ್ದರು. ಇನ್ನು ಕೆಲವರು ಮನುಷ್ಯ ಕನ್ಯರಾಗಿದ್ರು ಅಂತ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಕೆಲವರು ಅಪ್ಸರಸ್ತ್ವಂ ಪ್ರಾಪ್ಯ ಅಪ್ಸರೆಯರಾದ್ರು. ಅಪ್ಸರೆ ಅಂದ್ರೆ ಗಂಧರ್ವ ಕನ್ಯೆಯರು. ಇನ್ನು ರಾಜಕುಲೇಶು ಜಾತಾಹ ರಾಜರ ಮಕ್ಕಳು ಅಂದ್ರೆ ಮನುಷ್ಯ ಸ್ತ್ರೀಯರು. ಕಾಶ್ಚಿತ್ ಸ್ವರ್ಗೆ ಸ್ವರ್ಗಲೋಕದ ಸ್ತ್ರೀಯರು ಅರ್ಥಾತ್ ದೇವತೆಗಳ ಮಕ್ಕಳು. ಹೀಗೆ ಮೂರು ವಿಭಾಗವಾಗಿ ಹುಡ್ತಾರೆ. ಕೆಲವರು ಅಪ್ಸರಾ ಸ್ತ್ರೀಯರಾಗಿ, ಕೆಲವು ದೇವ ಸ್ತ್ರೀಯರಾಗಿ, ಕೆಲವರು ಮನುಷ್ಯ ಸ್ತ್ರೀಯರಾಗಿ. ಹೀಗೆ ಮೂರು ವಿಭಾಗದಲ್ಲಿ 16,100 ಜನರು ಕೂಡ ಹುಡ್ತಾರೆ. ಆ 16,100 ಜನರನ್ನು ಕೂಡ ಕರೆದುಕೊಂಡು ಬಂದಿದ್ದ ನರಕಾಸುರ. ಹೀಗೆ ಎಲ್ಲೆಲ್ಲೋ ಒಂದೊಂದು ದಿಕ್ಕಿನಲ್ಲಿ ಹುಟ್ಟಿ ಬೆಳೆದಂತಹ ಆ 16,108 ಜನ ಸ್ತ್ರೀಯರನ್ನ, ರಾಜಕುಮಾರಿಯರನ್ನ ನರಕಾಸುರ ಒಂದು ಕಡೆ ಸೇರಿಸಿ ಗುಡ್ಡೆ ಹಾಕಿದ್ದ. ಅಂತಹ ಅವರು ನಿಶಾಮ್ಯ ಏವ ಕೃಷ್ಣ ಪರಮಾತ್ಮನನ್ನ ಕಂಡ ಕೂಡ್ಲೇನೆ ಏನ್ ಮಾಡಿದ್ರು, ಅವನನ್ನ ಸರ್ವಗುಣಾಭಿರಾಮಂ ಪತಿಂ ವೌರುಹು. ಪರಮಾತ್ಮ ಎಂಥವನು ಸರ್ವಗುಣಾಭಿರಾಮ. ಪರಮಾತ್ಮ ಅಭಿರಾಮ ಸುಂದರ. ಯಾಕವನು ಸುಂದರ? ಸರ್ವಗುಣಾಭಿರಾಮ. ಅವನಲ್ಲಿರುವಂತಹ ಗುಣಗಳಿಂದಾಗಿ ಅವನಿಗೆ ಸೌಂದರ್ಯ ಜಾಸ್ತಿ. ಗುಣಗಳೇ ಶರೀರ. ಅಂತಹ ಪರಮಾತ್ಮನನ್ನ ಕಂಡು ಅವರೆಲ್ಲರೂ ಕೂಡ ಪತಿಂ ವೌರುಹು ಪತಿಯನ್ನಾಗಿ ಸ್ವೀಕಾರ ಮಾಡ್ತಾ ಇದ್ದಾರೆ. ಹೀಗೆ ಆ ನರಕಾಸುರರ ಸಂಹಾರಕ್ಕೆ ಅಂತ ಹೋದಂತಹ ಪರಮಾತ್ಮ 16,100 ಜನರನ್ನ ಮದುವೆಯಾದ. ಪರಮಾತ್ಮ ವಾಸ್ತವಿಕವಾಗಿ ಇಷ್ಟು ದೂರ ಪ್ರಯಾಣ ಮಾಡಿದ್ದ ಯಾತಕ್ಕೋಸ್ಕರ? ಒಂದು ಕಾರಣ, ಪಾರಿಜಾತ ಪುಷ್ಪವನ್ನ ಮರವನ್ನ ಸತ್ಯಭಾಮಿಗೆ ಕೊಡಬೇಕು ಅಂತ. ಸತ್ಯಭಾಮಿಗೆ ಅದು ಬೇಕು ಅಂತ ಅನಿಸಿದ್ಯಾಕೆ? ಲೋಕದ ದೃಷ್ಟಿಯಲ್ಲಿ ಸವತಿ ಮಾತ್ಸರ್ಯ.
ರುಕ್ಮಿಣಿಗೆ ನಾರದರು ಹೂ ಕೊಟ್ರು, ಹೊಗಳಿದರು, ಆ ಆ ರಾಜರ ಮಧ್ಯದಲ್ಲಿ ಕೂಡಿಸಿದ್ರು ಅಂತ ಜಗತ್ತಿನಲ್ಲಿ ಸಹಜವಾದಂತಹ ಸವತಿ ಮಾತ್ಸರ್ಯದ ಒಂದು ಸ್ವಭಾವವನ್ನು ತೋರಿಸ್ತಾ ಆ ಒಂದು ಹಿನ್ನೆಲೆಯಲ್ಲಿ ಸತ್ಯಭಾಮೆ ಕೃಷ್ಣನ ಜೊತೆ ಇಲ್ಲಿಗೆ ಬಂದಿದ್ದು. ಅಲ್ಲಿ ನೋಡಿದರೆ ಒಬ್ಬಳು ಸವತಿಯ ಕಾಟದಿಂದ ಇಲ್ಲಿಗೆ ಬಂದ್ರೆ ಈಗ ಎಷ್ಟು ಸವತಿಯರಾದ್ರು 16,000 ಜನ, 100 ಜನ ಸವತಿಯರು ಸಿಕ್ಬಿಟ್ರು. ಹಾಗಾಗಿ ಮೇಲ್ನೋಟಕ್ಕೆ ಕಾಣುವಂತಹ ಕಾರಣವೇ ಪ್ರಧಾನ ಕಾರಣ ಅಲ್ಲ ಅಂತ ನಾವು ಅವಶ್ಯವಾಗಿ ತಿಳಿಬೇಕು. ಏಕೆಂದ್ರೆ ಸತ್ಯಭಾಮೆ ಒಂದು ವೇಳೆ ಅವಳಿಗೆ ನಿಜವಾಗಿಯೂ ಸವತಿ ಮಾತ್ಸರ್ಯದಿಂದಾಗಿ ಇಲ್ಲಿಗೆ ಬಂದು ಬಿಟ್ಟಿದ್ರೆ, ಹೂ ಕೊಡ್ಲಿಲ್ಲ ಆ ಕಾರಣ ಇಟ್ಕೊಂಡು ಬಂದಿದ್ರೆ ಅವಳು ಒಪ್ಕೊಳ್ತಾ ಇದ್ಲ. ಮನೆಯಲ್ಲಿ ಆಲ್ರೆಡಿ 7 ಜನ ಸವತಿಯರಿದ್ದಾರೆ, ಅಷ್ಟಮಹಿಷಿಯರಲ್ಲಿ 7 ಜನ ಇದ್ದಾರೆ. ಅದನ್ನು ಬಿಟ್ಟು ಈಗ ಮತ್ತೆ 16,100 ಜನ ಅಂದ್ರೆ ಮನೆಯಲ್ಲಿ 16,107 ಜನ ಸವತಿಯರು ಇಟ್ಕೋಬೇಕು ಇವಳು ಸತ್ಯಭಾಮೆ. ಅದು ಸಾಧ್ಯನಾ? ಒಬ್ಬಳು ಸವತಿಗೇನೆ ಸ್ವಲ್ಪ ಹೂ ಕೊಟ್ಟಿದ್ದಕ್ಕೆ ಇಷ್ಟು ಸಿಟ್ಟು ಬಂತು. 16,000 ಜನ 100 ಜನ ಬಂದಾಗ ಅವ್ರಿಗೆ ಅನೇಕ ರೀತಿಯಲ್ಲಿ ಉಪಚಾರ ಮಾಡಲೇಬೇಕಾಗುತ್ತೆ, ಆವಾಗ ಮತ್ತೆ ಸಿಟ್ಟು ಬರುತ್ತೆ. ಹಾಗಾಗಿ ಸತ್ಯಭಾಮೆ ಅವಳಿಗೆ ಸಿಟ್ಟಾಗಿದ್ದೆಲ್ಲ ಆಚಾರ್ಯ ಸ್ಪಷ್ಟವಾಗಿ ಹೇಳಿದ್ದಾರೆ. ಹಾಗಾಗಿ ಜಗತ್ತಿನ ಸಹಜವಾದಂತಹ ಸ್ತ್ರೀಯರ ಸ್ವಭಾವ ತೋರಿಸ್ಲಿಕ್ಕೆ ಮಾತ್ರ ಅವಳು ಆ ರೀತಿ ಮಾಡಿದ್ದು ಹೊರತು ನಿಜವಾಗಿಯೂ ಕೂಡ ಸತ್ಯಭಾಮೆಗೆ ಆ ರೀತಿಯಾದಂತಹ ಕಾಮ, ಕ್ರೋಧ, ದ್ವೇಷ, ಈರ್ಷ್ಯ ಮುಂತಾದಂತಹ ಯಾವ ದೋಷಗಳೂ ಇಲ್ಲ. ಅಂತಹ ಪರಿಶುದ್ಧಳು ಮಹಾಲಕ್ಷ್ಮೀ ದೇವಿ ಸತ್ಯಭಾಮೆ ಅಂತ. ಹೀಗೆ ಒಟ್ಟಿನಲ್ಲಿ ಪರಮಾತ್ಮನಿಗೆ ಈಗ ಆಲ್ರೆಡಿ 8 ಜನ ಹೆಂಡತಿಯರಿದ್ದಾರೆ. ಅದರಲ್ಲಿ ಷಣ್ಮಹಿಷಿಯರು 6 ಜನ, 2 ಸಾಕ್ಷಾತ್ ಮಹಾಲಕ್ಷ್ಮೀ ದೇವಿಯರು, ಈಗ ಮತ್ತೆ 16,100 ಜನ ಅಗ್ನಿಪುತ್ರರು. ಹೀಗೆ ಒಟ್ಟಿನಲ್ಲಿ ಎಲ್ಲವೂ ಕೂಡ ಸೇರಿ 16,108 ಮದುವೆಯನ್ನ ಪರಮಾತ್ಮ ಆದ. ಮತ್ತೆ ಇದಾದ್ಮೇಲೆ ಯಾವ ಮದುವೆ ಇಲ್ಲ, ಇದೇ ಲಾಸ್ಟ್. ಮೊದಲು 8 ಪ್ರತ್ಯೇಕವಾದಂತಹ ಮದುವೆ, ಆಮೇಲೆ 16,100 ಸಾಮೂಹಿಕವಾದಂತಹ ಮದುವೆ. ಇಷ್ಟೆಲ್ಲ ಆಗಿ ಒಟ್ಟು 16,108 ಜನ ಪತ್ನಿಯರೊಂದಿಗೆ ಪರಮಾತ್ಮ ವಿಹಾರವನ್ನ ಮಾಡ್ತಾ ಇದ್ದಾನೆ. ಮುಂದೆ ಆಜಾನದೇವೈಹಿ ಸರ್ವಗುಣೈಃ ಸಮಾಸ್ತಾಃ ಸ್ವಭಾವತಃ ಅಥೇಂದಿರಾವೇಶತೋತಃ ಗುಣಾಧಿಕಾಸ್ತಾಃ ಶಿಬಿಕಾಸು ಕೃಷ್ಣಃ ಆರೋಪಯಿತ್ವ ರಾಹಿಣೋದ್ವಾರವತ್ಯೈ. ಪದಚ್ಛೇದ ಆಜಾನದೇವೈಃ ಸರ್ವಗುಣೈಃ ಸಮಾಸ್ತಾಃ ಸ್ವಭಾವತಃ ಅಥ ಇಂದಿರಾವೇಶತಃ ಅತಃ ಗುಣಾಧಿಕಾಃ ತಾಃ ಶಿಬಿಕಾಸು ಕೃಷ್ಣಃ ಆರೋಪಯಿತ್ವ ರಾಹಿಣೋ ದ್ವಾರವತ್ಯೈ. ಇವರೆಲ್ಲ ಸ್ವರೂಪ ಎಂತಹದ್ದು ಅಂತ ಹೇಳಿದ್ರೆ ಆಜಾನದೇವೈಹಿ ಸರ್ವಗುಣೈಹಿ ಸಮಾಸ್ತಃ, ಅವರೆಲ್ಲರೂ ಕೂಡ ಸ್ವರೂಪತಃ ಆಜಾನ ದೇವತೆಗಳು ಅಂತ ಇದ್ದಾರೆ. ಇವರೆಲ್ಲರೂ ಕೂಡ 27ನೇ ಕಕ್ಷೆಯಲ್ಲಿ ಬರುವಂತಹ ದೇವತೆಗಳು, ಆಜಾನ ದೇವತೆಗಳು ಅಂತ. ಈ 16,100 ಜನರು ಗುಣಗಳಲ್ಲಿ ಆಜಾನ ದೇವೈಹಿ ಸಮಾಸ್ತಃ, ಆಜಾನ ದೇವತೆಗಳಿಗೆ ಸಮಾನರು, ಈಕ್ವಲ್. ಅಜಾನ ದೇವತೆಗಳು ಅಂತಂದ್ರೆ ಸಹಜವಾಗಿ ದೇವ ಜಾತಿಯಲ್ಲೇ ಹುಟ್ಟಿ ದೇವತೆಗಳಾದಂಥವ್ರು ಅಂತ. ಅದೇ 2 ವಿಭಾಗಗಳಿದಾವೆ,
ಕರ್ಮಜ ದೇವತೆಗಳು ಅಂತಿದ್ದಾರೆ. ಕರ್ಮಜ ದೇವತೆಗಳು ಅಂತಂದ್ರೆ ಅವರು ಸ್ವಭಾವ ಅಂದ್ರೆ ಹುಟ್ಟಿನಿಂದಾಗಿ ಅವರು ದೇವತೆಗಳಲ್ಲ. ಭೂಮಿಯ ಮೇಲೆ ಹುಟ್ಟಿ ಮನುಷ್ಯರಾಗಿ ಹುಟ್ಟಿ ಕರ್ಮದ ವಿಶೇಷವಾದಂತಹ ಸಾಧನೆಯನ್ನು ಮಾಡಿ ಆ ಕರ್ಮದಿಂದ ಉಂಟಾದಂತಹ ಪುಣ್ಯದಿಂದಾಗಿ ದೇವತೆಗಳಾದಂಥವ್ರು ಕರ್ಮಜ ದೇವತೆಗಳು ಅಂತ. ಇನ್ನೊಂದು ಆಜಾನ ದೇವತೆಗಳು, ಸಹಜವಾಗಿ ದೇವ ಜಾತಿಯಲ್ಲಿನೇ ಹುಟ್ಟಿ ದೇವತೆಗಳಾದಂಥವ್ರು ಅಂತ. ಹೀಗೆ ಆಜಾನ ದೇವತೆಗಳು ಅಂತ 27ನೇ ಕಕ್ಷೆಯಲ್ಲಿ ಬರ್ತಾರೆ. ಅವರಿಗೆ ಇವರು ಸಮಾನರಾದಂಥವರು ಅಂತ. ಸ್ವಭಾವತಃ ಆ ಆ ಹೀಗೆ ಸ್ವಭಾವತಃ ಅವರಿಗೆ ಆಜಾನ ದೇವತೆಗೆ ಸಮಾನರು ಅಂತ. ಅಷ್ಟು ಮಾತ್ರ ಅಲ್ಲ, ಇಲ್ಲಿಗ ಅವರು ಬರೀ ಪುರುಷರಲ್ಲ, ಸ್ತ್ರೀಯರಾಗಿದ್ದಾರೆ. ಬರೀ ಸಾಮಾನ್ಯ ಸ್ತ್ರೀಯರ ಅಲ್ಲ, ಕೃಷ್ಣನ ಅಂಗಸಂಗವನ್ನ ಮಾಡುವಂತಹ ಯೋಗ್ಯತೆ ಇರುವಂತಹ ಸ್ತ್ರೀಯರಾಗಿದ್ದಾರೆ. ಆ ಯೋಗ್ಯತೆ ಯಾವಾಗ ಬರುತ್ತೆ? ಇಂದಿರಾವೇಶತಃ, ಲಕ್ಷ್ಮಿಯ ರಮಾವೇಶದಿಂದಾಗಿ. ಹಾಗಾಗಿ ಮೂಲತಃ ಅವರು ಆ ಆಜಾನ ದೇವತೆಗಳಿಗೆ ಈಕ್ವಲ್. ಆದರೆ ಈಗ ಸ್ವಲ್ಪ ಅದಕ್ಕಿಂತ ಮೇಲೆ ಬಂದ್ರು ಅಂತ, ಸ್ವಲ್ಪ ಅಧಿಕರಾದ್ರು ಅಂತ. ಯಾಕೆ? ರಮಾವೇಶ ಇದೆಯಲ್ಲ, ಈ ಆಜಾನ ದೇವತೆಗಳಲ್ಲಿ ಲಕ್ಷ್ಮೀ ದೇವಿಯ ಆವೇಶ ಇರೋದಿಲ್ಲ. ಆದ್ರೆ ಇವರಲ್ಲಿ ರಮಾವೇಶ ಇದ್ದಂತಹ ಪ್ರಯುಕ್ತ ಅವರೇನಾದ್ರು ಇನ್ನೂ ಶ್ರೇಷ್ಠರೆನಿಸಿದರು ಅಂತ. ಹೀಗೆ ಒಟ್ಟಿನಲ್ಲಿ ಆ 16,100 ಜನರನ್ನ ಶ್ರೀಕೃಷ್ಣ ಪರಮಾತ್ಮ ಶಿಬಿಕಾಸು ಆರೋಪಯಿತ್ವ. ಶಿಬಿಕಾ ಅಂದ್ರೆ ಈ ನಾವು ಮೇಣೆ ಅಂತ ಕರಿತೀವಲ್ಲ, ಒಟ್ಟಿನಲ್ಲಿ ಪಲ್ಲಕ್ಕಿಯ ರೀತಿಯಲ್ಲಿ ಅಂತಹ ಮೇಣೆಗಳಲ್ಲಿ ಪರಮಾತ್ಮ ಆರೋಪಯಿತ್ವ ಏರಿಸಿ ಅವರನ್ನೇನ್ ಮಾಡಿದ? ದ್ವಾರವತಿ ಪ್ರಾಹೀಣೋ, ದ್ವಾರವತಿ ಕಳಿಸಿಬಿಟ್ಟ. ಮುಂದಿನ ಪರಮಾತ್ಮ ಸ್ವರ್ಗಕ್ಕೆ ಹೋಗ್ತಾನೆ, ಅಲ್ಲೆಲ್ಲ ಇದಾಗುತ್ತೆ, ನಂದನವನಕ್ಕೆಲ್ಲ ಹೋಗ್ತಾನೆ. ಅಲ್ಲಿಗೆ ಅವ್ರು ಕರ್ಕೊಂಡು ಹೋಗೋದಿಲ್ಲ, ಅಲ್ಲಿಗೆ ಸತ್ಯಭಾಮೆಯನ್ನು ಮಾತ್ರ. ಈ 16,100 ಜನರನ್ನ ಪರಮಾತ್ಮ ಪ್ರತ್ಯೇಕವಾಗಿ ಆ ದ್ವಾರಾವತಿಗೆ ಕಳುಹಿಸಿ ಕೊಡ್ತಾನೆ. ಮತ್ತೆ ಮುಂದೆ ಶ್ರೀಕೃಷ್ಣ ಪರಮಾತ್ಮ ಸತ್ಯಭಾಮ ದೇವಿಯೊಟ್ಟಿಗೆ ಸೇರಿಕೊಂಡು ಸ್ವರ್ಗಕ್ಕೆ ಪ್ರಯಾಣವನ್ನು ಮಾಡ್ತಾನೆ. ಆ ಒಂದು ಚಿಂತನೆಯನ್ನು ಮತ್ತೆ ನಾವು ಮುಂದಿನ ಪಾಠದಲ್ಲಿ, ನಾಳೆ ಶನಿವಾರ ಭಾನುವಾರ ಪಾಠ ಇರೋದಿಲ್ಲ, ಮತ್ತೆ ಸೋಮವಾರದಿಂದ ಈ ಪಾಠ ಮುಂದುವರಿಯುತ್ತೆ ಎಂಬುದಾಗಿ ಹೇಳುತ್ತಾ ಇಂದಿನ ಪಾಠವನ್ನ ಶ್ರೀಕೃಷ್ಣಾರ್ಪಣಮಸ್ತು.